ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಚಿನ್ನಿಗೆ ರೊಟ್ಟಿ ಮತ್ತು ಇದ್ರದ್ದು ಕಡಲೆ ಹೆಚ್ಚಿಟ್ಟಿದ್ದೆ. ಆ ವಿಡಿಯೋ ಕೂಡ ಇದೆ. ಅವಳು ಬರ್ತಾಳೆ ಅಂತ ಕಡಲೆ ತರಿಸಿ ಹೆಚ್ಚಿಟ್ಟಿರೋ ವಿಡಿಯೋನೂ ಇದೆ. ಅದನ್ನು ಆಮೇಲೆ ಹಾಕ್ತೀನಿ. ನನಗೆ ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಸ್ವಲ್ಪ ಹುಷಾರೇ ಇರಲಿಲ್ಲ. ನಾನು ವಾಯ್ಸಲ್ಲಿ ನಿಮಗೆ ಗೊತ್ತಾಗಿರ್ಬೋದು. ಥಂಡಿ ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಮತ್ತು ಅವತ್ತು ನಾನು ವೀಡಿಯೋನೂ ಕೂಡ ತುಂಬ ಏನು ಮಾಡ್ಕೊಳ್ಲಿಲ್ಲ. ಇವತ್ತು ಹೆಚ್ಚಿಗೆ ಏನು ಕೆಲಸನೂ ಏನೂ ಇರಲಿಲ್ಲ. ಅಂದರೆ ನೆನ್ನೆ ಪತ್ರೊಡೆ ಮಾಡಿದ್ದೆಲ್ಲ ಅದೇ ಇತ್ತು. ಮತ್ತು ಇವತ್ತು ಸ್ವಲ್ಪ ಯಾರೋ ಬರ್ತಾಯಿದ್ರು, ಹಾಗಾಗಿ ಸ್ವಲ್ಪ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ನಾನು ಕಡಲೆ ಪಲ್ಯಕ್ಕೆ ಸ್ವಲ್ಪ ಬೇಳೆನ ಹಾಕ್ತೀನಿ. ಈ ಥರ ಬೇಳೆನ ಫಸ್ಟೇ ತೊಳೆದು ಅಡಿಗಡೆ ಹಾಕಿದ್ರೆ ಅದು ಬೇಗ ಬೇಯುತ್ತೆ ಅಂತ. ಕಡಲೆ ಮೇಲೆ ಹಾಕಿದ್ರೆ ಅದು ಬೇಯೋದೇ ಇಲ್ಲ, ನೀರು ತಾಗೋದಿಲ್ಲಲ್ಲ. ಹಾಗಾಗಿ ನಾನು 2 ಬಾಕ್ಸಷ್ಟು ಕಡಲೆ ಸಿಕ್ಕಿತ್ತು. ಅವತ್ತು ಒಂದಿನ ನಾನು ಕಡಲೆದು ಇದನ್ನು ಮಾಡಿದ್ದೆ, ಅದು ದೋಸೆ ಥರ ಮಾಡಿದ್ದೆ. ಅದು ಚೆನ್ನಾಗಾಗಿತ್ತು. ಚಿನ್ನಿಗೆ ಅದೇ ಅಂದೆ, ಇವತ್ತು ಬೇಕಾದರೆ ಮಾಡ್ಕೊ ಅಂತ ಅಂದೆ. ಅವಳು ಕಡಲೆ ಪಲ್ಯನೇ ಚೆನ್ನಾಗಿ ತಿಂದಳು. ತುಂಬಾ ಚೆನ್ನಾಗೂ ಆಗಿತ್ತು ಕಡಲೆ ಪಲ್ಯ. ಹಾಗೆ ಆ ಕಡೆಗೆ ಅನ್ನನ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ. ಹೊಸ ಚಾಕು ತಂದಿದ್ದಾರಲ್ವ, ಅದು ನನಗೆ ಹೆಚ್ಚೋದಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅದು ತುಂಬ ಶಾರ್ಪ್ ಇದೆ, ಆದರೆ ಅದು ಒಂಥರ ನನಗೆ ಕೈಗೆ ಹೆಂಗೆ ಹೆಚ್ಚಬೇಕು ಅನ್ನೋ ಹಿಡಿತಾನೇ ಸಿಗ್ತಾ ಇಲ್ಲ. ಒಂದು ಸ್ವಲ್ಪ ದಿನ ಹೋದರೆ ಸರಿ ಆಗಬಹುದೇನೋ ಗೊತ್ತಿಲ್ಲ. ಅದು ಏನೇ ಹೆಚ್ಚೋದಿದ್ರು, ಅದೆಷ್ಟೇ ಚಾಕು ಇದ್ದರೂ ಆ ಚಾಕುನ ನಮ್ಮನೇಲಿ ಎಲ್ಲರೂ ನಾವು ಅದನ್ನು ಅಷ್ಟು ಇಷ್ಟಪಡ್ತಾ ಇದ್ವಿ. ನಂಗೆ ನಿಜ ಅದೊಂಥರ ಅದು ಹೋದ್ಮೇಲೆ ಬೇಜಾರು ಅನ್ನಿಸ್ತಾ ಇದೆ ಅದು. ಆದರೆ ಅದು ನಾನು ಎಸ್ತಿಲ್ಲ, ಅದೇನೋ ಗೊತ್ತಿಲ್ಲ. ನಂಗೆ ಅದು ಆ ಚಾಕು ಅಂದರೆ ಇಷ್ಟ. ನಿಜ ಒಂದೊಂದ್ಸಲ ಅದನ್ನೆಲ್ಲರೂ ಇಟ್ಟು ಕಳ್ಕೊಂಡ್ಬಿಡ್ತಿದ್ದೆ. ಇಡೀ ಅಡುಗೆ ಮನೆ ಹುಡುಕ್ತಾ ಇದ್ದೆ ಗೊತ್ತಾ. ಅದು ಚಾಕು ಸಣ್ಣದಾದ್ರೆ ಅದ್ರ ಮಹಿಮೆ ತುಂಬ ಚೆನ್ನಾಗಿ ಇತ್ತು. ಅದು ಏನಕ್ಕೂ ಫ್ರೀ ಬಂದಿದ್ದು ಅಂತ ಹೇಳ್ತಾರೆ ನಮ್ಮ ಮನೆಯವರು, ನನಗೂ ಅದು ಗೊತ್ತಿಲ್ಲ. ಹಾಗೆ ಕಾಯಿ ತುರಿ ಕೂಡ ಇರಲಿಲ್ಲ, ಒಂದೇ ಕಾಯಿ ಒಡೆದೆ. ಯಾಕಂದರೆ ಇವತ್ತು ಚಿನ್ನಿ ಮನೆ ದೇವ್ರಿಗೆ ಹೋಗ್ತಾ ಇದ್ದಾಳೆ, ಅಲ್ಲಿ ಹಣ್ಣುಕಾಯಿ ಮಾಡಿಸ್ತೀನಿ ಅಂತ ಹೇಳಿದ್ದಾಳೆ. ಹಾಗಾಗಿ ಕಾಯಿನ ಒಂದೇ ಒಡೆದೆ. ಹಾಗೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ಸೇರಿಸಿನೇ ನಾನು ಸಾಂಬಾರಿಗೆ ಹುರಿತಾ ಇದ್ದೀನಿ. ನಾನು ತಲೆಗೆ ಇದನ್ನು ನಿನ್ನೆ ಮೆಹಂದಿ ಹಚ್ಚಿದ್ದೆ ಅಲ್ಲ, ನಿನ್ನೆನೋ ಮೊನ್ನೆನೋ ಹಚ್ಚಿದ್ದೆ. ಅದರಲ್ಲೇ ಸ್ವಲ್ಪ ಮೆಹಂದಿ ಉಳಿದಿತ್ತು. ಅದಕ್ಕೇ ನಾನು ಯಾವುದು ಇದು ಇಂಡಿಗೋ ಪೌಡ್ರ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂದಿದ್ದೆ ಅಲ್ಲ, ನನಗೇನು ತುಂಬ ಅದು ವರ್ಕ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಆದರೆ ಓಕೆ. ಹಾಗಾಗಿ ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಒಂಥರ ವಾಸನೆ ಇರುತ್ತೆ. ಇದೊಂಥರ ನಂಗೆ ಅದ್ರದ್ದು ವಾಸನೆ ಅಷ್ಟು ಅಂದರೆ ಇಷ್ಟ ಆಗ್ತಾಯಿಲ್ಲ. ಅದು ಏನೋ ಒಂಥರ ಅನಿಸುತ್ತೆ. ಅದು ನನಗೆ ಈ ತಂಬಾಕು ವಾಸನೆ ಇರುತ್ತೆ ಗೊತ್ತಾ, ಸ್ವಲ್ಪ ಆ ಥರ ಅಂತ ಅನಿಸುತ್ತೆ. ಏನೂ ಇಲ್ಲ, ಅದಕ್ಕೆ ಮೆಹಂದಿ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಕಲಸಿ ಇಟ್ಟರೆ ಸೈ ಅಷ್ಟೇ. ಒಂದು ಅರ್ಧ ಗಂಟೆ ಕಲಸಿ ಇಟ್ಟರೆ ಸ್ವಲ್ಪ ಅದು ಕಪ್ಪ ಆಗುತ್ತೆ. ಆಮೇಲೆ ಅದನ್ನು ನಾನು ತಲೆಗೆ ಹಚ್ಕೊಂಡು 1-2 ಗಂಟೆ ಬಿಟ್ಟು ಆಮೇಲೆ ನಾನು ಸ್ನಾನನ ಮಾಡ್ತೀನಿ. ಹಾಗೆ ಈಗ ಟೈಮ್ ಕೂಡ ಆಗಿತ್ತು. ಈಗ ಟೀ ಕುಡಿಯೋಣ ಅಂತ ಹೇಳಿ ಟೀನೂ ಕೂಡ ಮಾಡ್ಕೊತಾ ಇದ್ದೀನಿ. ಒಂಥರ ತುಂಬ ಸಿಂಪಲ್ಲಾಗಿರೋ ದಿನವೇ ಆಗಿತ್ತು. ಅದೇ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನು ಹೆಚ್ಚಿಗೆ ವೀಡಿಯೋಗಳನ್ನ ಕೂಡ ಮಾಡ್ಕೊಂಡಿರಲಿಲ್ಲ. ಎಷ್ಟಿದೆಯೋ ಅಷ್ಟನ್ನೇ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಟೀ ಕೂಡ ಕುಡಿದಾಯಿತು. ಹಾಗೆ ರೊಟ್ಟಿ ಹಿಟ್ಟು ಕೂಡ ಸ್ವಲ್ಪ ಆರಿತ್ತು, ಅದನ್ನು ಕೂಡ ಬಂದು ನಾನು ನಾದ್ಕೊಂಡು ಈಗ ಉಳ್ಳೆನ ಮಾಡ್ತಾಯಿದ್ದೀನಿ. ಚಿನ್ನೆನೂ ಏನೂ ಎದ್ದಿಲ್ಲ, ನಾನು ಅವಳನ್ನೇನು ಎಬ್ಸೋಕ್ಕೆ ಹೋಗಿಲ್ಲ. ನಾನು ಈ ಸಲ ಕಡಲೆ ಮತ್ತೆ ತರೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ.
ಚಿನ್ನಿ ತಿಂದಿರಲಿಲ್ಲಲ್ಲ, ಹಾಗಾಗಿ ನಮ್ಮನೆಯವ್ರಿಗೆ ಹೇಳಿ ಮತ್ತೆ ನಾನು ತರಿಸಿದೆ. ಅದು ವರ್ಷಕ್ಕೊಂದ್ಸಲ ತಿನ್ನಲೇಬೇಕು. ಶ್ರೇಯುಗೆ ಅದು ಇಷ್ಟ ಆಗಲ್ಲ, ಆದರೆ ಅದನ್ನು ಹೆಚ್ಚಬೇಕಿದ್ರಲ್ಲ ಶ್ರೇಯು ನೆನಪಾಗ್ತಾನೆ. ನಾನು ನೋಡಿ ಕೆಳಗಡೆ ನೀರನ್ನು ಹಾಕಿದ್ದೀನಿ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಕಮ್ಮಿ ಹಾಕಿಬಿಟ್ಟಿದ್ದೀನಿ ನೀರನ್ನು. ಕೆಳಗಡೆ ಬೇಳೆ ಸ್ವಲ್ಪ ಸೀದೋದಂಗೆ ಹಾಕ್ಬಿಟ್ಟಿತ್ತು. ಆಗಲೇ ನಾನು ಖಾರನೆಲ್ಲ ಮಾಡಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಕೆಲವೊಬ್ಬರು ಕಡಲೆ ಹಾಕಿ ಮಾಡ್ತಾರೆ. ಆಮೇಲೆ ಹೆಸರು ಕಾಳು ಮೊಳಕೆ ಬರಿಸಿರೋದು ಅದನ್ನು ಹಾಕಿನೂ ಕೂಡ ಮಾಡ್ತಾರೆ. ಅವತ್ತು ನಾನು ಊರಿಗೆ ಹೋದಾಗ ಅಮ್ಮ ಮೊಳಕೆ ಬರಿಸಿರೋ ಹೆಸರು ಕಾಳು ಹಾಕಿ ಮಾಡಿದರು. ನನಗೆ ಅದು ಅಷ್ಟು ಇಷ್ಟ ಆಗಲ್ಲ, ಇದು ಇಷ್ಟ ಆಗುತ್ತೆ. ಅಂದರೆ ಬರೀ ಬೇಳೆ ಹಾಕಿ ಮಾಡ್ತೀನಲ್ಲ, ಅದು ಇಷ್ಟ ಆಗುತ್ತೆ. ಹಾಗೆ ಚಿನ್ನಿನೂ ಎದ್ದು ಬಂದಳು. ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡಿಟ್ಟಿದ್ದೆ, ಅದನ್ನು ಕುಡಿ ಅಂತ ಹೇಳಿದೆ. ಅವಳು ಅದನ್ನು ಕೂಡ ಕುಡಿತಾ ಇದ್ದಾಳೆ. ತಿಂಡಿ ತಿಂದೆ ನೀನು ಸ್ನಾನ ಮಾಡಿಬಿಡು, ಡ್ಯಾಡಿ ಬಂದಮೇಲೆ ಮತ್ತೆ ಅವ್ರು ಹೆಂಗಂದರೆ ಅವ್ರಿಗೆ ಟೈಮ್ ಅಂದರೆ ಟೈಮ್ ಒಂಚೂರು ಅವ್ರು ವ್ಯತ್ಯಾಸ ಮಾಡಿದರೂ ನಡೆಯುತ್ತೆ. ನಾವು ಯಾರೂ ಟೈಮ್ನ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಅದಕ್ಕೇ ಅವ್ರು ಬರೋದ್ರೊಳಗೆ ನೀನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊ ಅಂತ ಹೇಳ್ತಾ ಇದ್ದೆ. ಆಯಿತು ಅಂತ ಹೇಳಿದೆ. ಅವಳು ಎದ್ದು ಬಂದಮೇಲೆ ನಾನೀಗ ರೊಟ್ಟಿ ಮಾಡ್ತಾಯಿದ್ದೀನಿ. ಬಿಸಿ ತಿನ್ನಕ್ಕೆ ಸೈತಾನೆ ಆಮೇಲೆ ಚೆನ್ನಾಗಿ ಕೃಷ್ಣ ಫೌಂಡೇಶನ್ ಮಾತಾಡ್ತಾರೆ ರೊಟ್ಟಿನ. ಚಿನ್ನಿ ತಿಂಡಿ ತಿಂತಾಯಿದ್ಲು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು, ಮತ್ತು ಅವರು ತಿಂಡಿ ತಿಂತಾಯಿದ್ದಾರೆ. ನಾನು ಚಿನ್ನಿ ರೊಟ್ಟಿ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಮ್ಮ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ ಅಂತ ಅವಳು ಹೇಳ್ತಾಯಿದ್ಲು. ಹೌದು, ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ನಾನು ಮೊನ್ನೆ ಯಾವುದೋ ಯೂಟ್ಯೂಬಲ್ಲಿ ನೋಡ್ತಾ ಒಬ್ರದ್ದು ನೋಡಿದೆ, ಅವರು ರೊಟ್ಟಿ ಮಾಡ್ತಾಯಿದ್ರು. ಅವರೇನೋ ಪಲ್ಯ ಮಾಡಿದರು. ನನಗೆ ಅದು ಏನೋ ಸೊಪ್ಪು ಅದು ಗೊತ್ತಾಗಲಿಲ್ಲ. ನಾವು ಆ ಸೊಪ್ಪನ್ನು ತಿಂದಿಲ್ಲ, ಹಾಗಾಗಿ ಅದು ಹಾಗೆ ಅಲ್ವಾ. ಈಗ ಒಂದೊಂದು ಕಡೆ ಒಂದೊಂದು ತುಂಬ ಫೇಮಸ್ ಇರುತ್ತೆ. ನಮ್ಮ ಮಲೆನಾಡಲ್ಲಿ ಕಳಲೆ ಈಗ ಮತ್ತು ಕೆಸ್ವಿನ ಸೊಪ್ಪು ಅದೆಲ್ಲ ತುಂಬ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಹಾಗೆಯೇ ಒಂದೊಂದು ಏರಿಯಾದಲ್ಲಿ ಒಂದೊಂದು ಇರುತ್ತೆ. ಮಳೆಗಾಲದಲ್ಲಿ ತುಂಬ ಥರದ ತರಕಾರಿಗಳು ಸಿಗುತ್ತೆ ನಮ್ಮಲ್ಲಿ. ಮುಂಚೆ ಅದು ನಮ್ಮೂರಲ್ಲಿ ಒಂದು ಹಾಗಲಕಾಯಿ ಇರುತ್ತೆ ಗೊತ್ತಾ, ಅದೇ ಥರ ಸಣ್ಣ ಹಾಗಲಕಾಯಿ ಇರ್ತಾಯಿತ್ತು ನಮ್ಮ ಇದರಲ್ಲಿ ಬೇಣದಲ್ಲಿ ಸಿಗ್ತಾಯಿತ್ತು. ಮಾಡ ಹಾಗಲ ಅಂತ ಹೇಳೋರು ನಮ್ಮಲ್ಲಿ, ಸಣ್ಣದು ಹಾಗಲಕಾಯಿ. ಅದು ಈಗ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಅದನ್ನು ಎಲ್ಲಿದ್ದರೂ ಬಿಡ್ತಿರ್ಲಿಲ್ಲ ಗೊತ್ತಾ. ಜನ ಬಂದು ನಮ್ಮ ಅಂದರೆ ನಾವೀಗ ನೀಲಗಿರಿ ಹಾಕಿದ್ದೀವಲ್ಲ, ಅಲ್ಲಿ ಬಂದು ಕೊಯ್ಕೊಂಡು ಹೋಗ್ತಾಯಿದ್ರು. ಅಮ್ಮ ಅದರದ್ದು ಸಾಸಿವೆ ಮಾಡ್ತಾಯಿದ್ರು. ಅದನ್ನು ಅಷ್ಟೇ ವರ್ಷಕ್ಕೊಂದ್ಸಲ ತಿನ್ನಲೇಬೇಕು ಅಂತ ಹೇಳಿ. ಅದು ಕಹಿ ಇರಲ್ಲ, ಚೆನ್ನಾಗಿರುತ್ತೆ. ಅದೊಂಥರ ತಿಂದರೆ ತುಪ್ಪದ ಥರ ಅಂತ ಹೇಳ್ತಾರೆ. ನಾನಂತೂ ಈಗ ತಿಂದೆ ಭಾಳ ವರ್ಷ ಆಯಿತು. ನಮ್ಮನೆಯವ್ರು ಒಂದ್ಸಲ ಕೆಲಸ ಹುಡ್ಗಂಗೆ ಹೇಳಿ ಇಲ್ಲಿ ಕೊಯ್ಸ್ಕೊಂಡು ಬಂದಿದ್ದರು. ಅದು ಹಾಗಲ ಬಳ್ಳಿ ಥರನೇ ಇರುತ್ತೆ. ಹೂವೆಲ್ಲ ಸ್ವಲ್ಪ ದೊಡ್ಡ ಇರುತ್ತೆ. ಅದರಲ್ಲಿ ಗಂಡು ಬೇರೆ ಹೆಣ್ಣು ಬೇರೆ ಅಂತ ಎರಡು ಇರುತ್ತೆ. ಹೆಣ್ಣು ಹೂ ಬಿಡಲ್ಲ, ಅದು ಗಂಡು ಮಾತ್ರ ಹೂ ಬಿಡೋದು ಅಂತ ನನಗೂ ಗೊತ್ತಿಲ್ಲ. ಅಮ್ಮ ಅದನ್ನು ಬಳ್ಳಿ ತಂದು ಹಾಕಿದ್ರು. ಅದು ಒಂದು ವರ್ಷ ಏನೋ ಬಿಡ್ತು, ಆಮೇಲೆ ಅದು ಬಳ್ಳಿ ಹೋಗೇ ಬಿಡ್ತು. ಅವೆಲ್ಲ ಹೆಂಗಂದರೆ ಬೇಸಿಗೆಯಲ್ಲಿ ಸತ್ತೋಗ್ತವೆ, ಮಳೆ ಬಂದ ತಕ್ಷಣ ಗೆಡ್ಡೆಗಳಾಗಿ ಏಳ್ತವೆ, ಆ ಥರ. ಚಿನ್ನಿ ಮತ್ತು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋದರು. ರೊಟ್ಟಿ ಮಾಡಿದ ದಿನ ಯಾವುದೋ ಕೆಲಸಗಳಾಗಲ್ಲ. ರೊಟ್ಟಿ ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಯಾಕಂದರೆ ಚಿನ್ನಿ ನಾನು ಮಧ್ಯಾಹ್ನನೂ ಅನ್ನ ಊಟ ಮಾಡಲ್ಲ, ರೊಟ್ಟಿನೇ ತಿಂತೀನಿ, ಬದನೆಕಾಯಿ ಬಜ್ಜಿ ಮಾಡಿಕೊಡು ಅಂತ ಹೇಳಿದ್ಲು. ಹ್ಞೂ ಅಂತ ಹೇಳಿದೆ. ಆದಮೇಲೆ ನಮ್ಮನೆಯವ್ರು, ನಾನು ಕಸ ಹೊಡೆದಿದ್ದೆ ಅಷ್ಟೇ, ತಡೀರಿ ನೆಲ ಒರೆಸ್ಕೊತೀನಿ, ಆಮೇಲೆ ನೀವು ಹೋಗ್ಬೋದು, ನೀವು ದೇವಸ್ಥಾನಕ್ಕೆ ಹೋದ್ಮೇಲೆ ಕಸ ನೆಲ ಎಲ್ಲ ಮಾಡಬಾರ್ದು ಅಂದೆ. ಆಮೇಲೆ ಅವರು ನಾನು ಕಸ ಹೊಡೆದಿದ್ದೆ ಅಲ್ಲ, ಅವರೇ ಕೊನೆಗೆ ನೆಲನ ಒರೆಸಿ ಕೊಟ್ಟರು. ನಾನೀಗ ಪಾತ್ರೆನೂ ಕೂಡ ತೊಳಿತಾ ಇದ್ದೀನಿ. ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು. ಕೆಲಸ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಚಿನ್ನಿಗೆ ಬದನೆಕಾಯಿ ಸುಡೋದಕ್ಕೆ ಹಾಕಿದೆ. ಹಾಗೆಯೇ ಸೊಪ್ಪು ಹೆಚ್ಚಿದ್ದೆ ಅಲ್ವಾ, ಸೊಪ್ಪಿನ ಸಾಂಬಾರನ್ನು ಕೂಡ ಮಾಡಿದೆ. ಈಗ ಅನ್ನಕ್ಕೂ ಕೂಡ ಇಡಬೇಕು. ಚಿನ್ನಿಯರು ಬಂದಾಗ 1 ಗಂಟೆ ಏನೋ ಆಗಿತ್ತು. ಅವಳು ಬೆಳಗ್ಗೆ ತಿಂಡಿ ಅವಳಿಗೆ ಸೇರಿರಲಿಲ್ಲ, ಒಂದೇ ರೊಟ್ಟಿ ತಿಂದು ಹೋಗಿದ್ಲು. ಬಂದೊಳೆ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಊಟ ಮಾಡ್ತಾ ಇದ್ದಾಳೆ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಗೆ ಈ ಕಡೆ ಸಾಂಬಾರು ಕೂಡ ಆಗಿದೆ. ಈ ಕಡೆ ಬಜ್ಜಿಗೆ ರೆಡಿ ಮಾಡ್ಕೊ ಅಂತೇಳಿ ಅವಳು ಬಜ್ಜಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದಾಳೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.